ಕೇರಳದಲ್ಲಿ ಆಗಿರುವಂಥ ಭಯಂಕರ ಭೂಕುಸಿತದಿಂದಾಗಿ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. 7 ಅಂದ್ರು, 10 ಅಂದ್ರು, 15 ಅಂದ್ರು, ಈಗ 21ಕ್ಕೆ ಹೋಗಿದೆ ಸಾವಿನ ಸಂಖ್ಯೆ. ಯಾವ ಪ್ರಮಾಣದಲ್ಲಿರಬೇಕು? ವಯನಾಡಿನ ಮೆಪ್ಪಾಡಿಯಲ್ಲಿ ಘನಘೋರ ದುರಂತ ಆಗಿದೆ. ಇಬ್ಬರು ಮಕ್ಕಳು ಮಹಿಳೆಯರು ಸೇರಿ 21 ಜನ ಸಾವನ್ನಪ್ಪಿದ್ದಾರೆ. 21 ಜನ, 16 ಜನರನ್ನ ಈಗ NDRF ರಕ್ಷಣೆಯನ್ನ ಕೂಡ ಮಾಡಿದೆ. ಅಲ್ಲಿ ನಾವು ಇಲ್ಲೇ ಶಿರೂರಲ್ಲಿ ಆದಂಥ ಭೂಕುಸಿತದಿಂದಾಗಿನೇ ಸಾವಾಗಿರೋದನ್ನ ಇನ್ನು ಹುಡುಕಾಡ್ತಾ ಇದೀವಲ್ಲಿ 21 ಜನ ಸಾವನ್ನಪ್ಪಿರುವಂಥ ವರದಿ ಬರ್ತಾ ಇದೆ. ಯಾವ ಪ್ರಮಾಣದಲ್ಲಿ ಸುರಿತಾ ಇರಬೇಕು ಅನ್ನೋದನ್ನ ನೋಡಿ. ಭಾರಿ ಭೂಕುಸಿತ ಆಗೋಗಿದೆ ಇದು ಕೇರಳದಲ್ಲಿ. ಹಿಂದೆಯೂ ಕೂಡ ಕೇರಳದಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿಗಳ ನಿರ್ಮಾಣವಾಗಿತ್ತು. ಈಗ ಮತ್ತೊಮ್ಮೆ ಅದೇ ರೀತಿಯಲ್ಲಿ ನಿರ್ಮಾಣವಾಗಿದೆ. 21 ಜನ ಸಾವನ್ನಪ್ಪಿದ್ದಾರೆ. ನಾವು ಇದರಲ್ಲೂ ನೋಡಿದ್ದೀವಿ, ಮಡಿಕೇರಿ ಕೊಡಗಿನಲ್ಲೆಲ್ಲ ಯಾವ ರೀತಿಯ ಆಗಿತ್ತು ಅಂತ ಹೇಳಿ. ಅದಾದ ನಂತರ ಈ ವರ್ಷ ಶಿರೂರಿನಲ್ಲಿ ಆಯಿತು ಭೂಕುಸಿತ. ಈಗ ಮತ್ತೆ ಕೇರಳದಲ್ಲಿ ಆಗಿದೆ. ಇವತ್ತು ಮುಂಜಾನೆ 2 ಬಾರಿ ಭೂಕುಸಿತ ಆಗಿರೋದು, 2 ಬಾರಿ ಆಗೋಗಿದೆ ಭೂಕುಸಿತ. ಅದು ಕೂಡ ಭಾರಿ ಪ್ರಮಾಣದಲ್ಲಿ ಆಗಿರೋದು. ಮೆಪ್ಪಾಡಿ ಮತ್ತು ಮುಡ್ಕೈ ನಗರ ಚೂರಾಲ್ ಬಾಳಿ 21 ಜನರು ಸಾವನ್ನಪ್ಪಿದ್ದಾರೆ. 100ಕ್ಕೂ ಹೆಚ್ಚು ಜನ ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ ಅಂತಿದ್ದಾರೆ. 50ಕ್ಕೂ ಹೆಚ್ಚು ಜನರನ್ನ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಂಪರ್ಕ ಸೇತುವೆನೇ ಕೊಚ್ಚಿಕೊಂಡು ಹೋಗಿದೆ. 400 ಕುಟುಂಬಗಳಿಗೆ ಸಂಪರ್ಕ ಕಡಿತವಾಗಿ ಹೋಗಿದೆ. ಇದು ಅಲ್ಲಿರುವಂತಹ ದೃಶ್ಯಾವಳಿಗಳು. ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಏನಾದರೂ ಇತ್ತ ಅನ್ನೋದೇನು ಗೊತ್ತಾಗ್ತಿಲ್ಲ. ಅಲ್ಲಿ ಯಾವುದೋ ನದಿ ಹರಿತಾ ಇತ್ತು ಬಿಡು ಮುಂಚೆಯಿಂದನೂ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಶವಗಳಿಗೆ ಶೋಧ ಕಾರ್ಯ ನಡೀತಾ ಇದೆ. ಇಲ್ಲಿ ಶಿರೂರಲ್ಲಿ ಅರ್ಜುನನ ಶವ ಸಿಕ್ಕಿಲ್ಲ ಅಂತಂದಾಗ ಅಲ್ಲಿರುವಂತಹ CM ಪದೇ ಪದೇ ಹೇಳ್ತಾ ಇದ್ದಿದ್ದು ಹುಡುಕೊಡಿ, ನಾವೇನಾದ್ರೂ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ವಿ. ಈಗ ಅಲ್ಲಿ ಹುಡುಕ್ಬೇಕು. ವಯನಾಡಲ್ಲಿ 4 ಗಂಟೆಗಳಲ್ಲಿ 3 ಬಾರಿ ಭೂಕುಸಿತ ಆಗಿದೆ. ಮಂಡಕ್ಕೈ ನಗರದಲ್ಲಿ ಮೊದಲಿಗೆ ಭೂಕುಸಿತ ಆರಂಭವಾಯಿತು. ಮಧ್ಯರಾತ್ರಿ 1 ಗಂಟೆಗೆ ಭಾರಿ ಮಳೆ ಆಯಿತು. ಭೂಕುಸಿತ ಸಂಭವಿಸಿತು ಮಧ್ಯರಾತ್ರಿ 1 ಗಂಟೆಗೆ. ಚೂರಾಲ್ ಮಾಲಾ ಶಾಲೆ ಬಳಿ 2ನೇ ಭೂಕುಸಿತ ಕಾಣಿಸಿಕೊಳ್ಳಿತು. ಅದಾದ ನಂತರ ನಸುಕಿನ ಜಾವ 4 ಗಂಟೆ ಸುಮಾರಿಗೆ ಗುಡ್ಡ ಕುಸಿದಿದೆ. ಶಾಲೆ ಬಳಿ ಇದ್ದಂಥ ಮನೆಗಳು, ಅಂಗಡಿಗಳೆಲ್ಲವೂ ಕೂಡ ಸರ್ವನಾಶವಾಗಿ ಹೋಗಿದೆ. ನಿಮಗೆ ಜ್ಞಾಪಕ ಇರಬಹುದು, ಮಡಿಕೇರಿಯಲ್ಲಿ ನಿಮಗೆ ಹಿಂದೆ ದೃಶ್ಯಾವಳಿಗಳನ್ನ ಹೇಳಬೇಕಾದ್ರೆ 5 ಎಕರೆ ಕಾಫಿ ತೋಟಗಳಲ್ಲಿ ಇತ್ತ ಅನ್ನೋ ಪ್ರಶ್ನೆ ಹುಟ್ಟೋ ರೀತಿಯಲ್ಲಿ ಅಲ್ಲಿ ಭೂಕುಸಿತ ಆಗಿತ್ತು. ಸೇಮ್ ಪ್ಯಾಟರ್ನ್ ಕೇರಳದಲ್ಲಿ ಕಾಣಿಸಿಕೊಳ್ತಾ ಇದೆ. 3-4 ಕಡೆಗಳಲ್ಲಿ ಈ ರೀತಿಯಾಗಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ. 21 ಜನ ಈಗ ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಗದೇ ಇದ್ರೆ ಒಳ್ಳೆಯದು. ಬಟ್ ಆದರೆ ನೋಡಿ, ಜೀಪ್ ನೋಡಿ ಹೆಂಗಾಗಿದೆ, ಅದರ ಪರಿಸ್ಥಿತಿ ನೋಡಿ. ಅಯ್ಯಪ್ಪ, ಈ ರೀತಿಯಾಗಿ ಕೊಚ್ಕೊಂಡು ಹೋಗಿ ಭೂಕುಸಿತ ಆಗಿ ಮನೆಗಳು, ಅಂಗಡಿಗಳು, ಶಾಲೆಗಳು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗೋದಾದ್ರೆ ಬದುಕಕ್ಕೆ ಎಲ್ಲಿ ಸಾಧ್ಯ? ವಯನಾಡಿನಲ್ಲಿ ಘನಘೋರ ದುರಂತ ಆಗಿ 21 ಸಾವನ್ನಪ್ಪಿದ್ದಾರೆ. ಮುಂಜಾಚೆಯಲ್ಲಿ ಸಿಲುಕಿಕೊಂಡಿದ್ದು 75ರಿಂದ 100 ಜನ. ಈಗ ರಕ್ಷಣಾ ಪಡೆಗಳು ಸ್ಥಳಕ್ಕೆ ತಲುಪೋಕೆ ಕಷ್ಟವಾಗ್ತಾ ಇರುವಂತ ಸ್ಥಳ. ಮತ್ತೊಂದು ಕಡೆಗೆ ಕೋಯಿಕೋಡ್ನ ವಿಲಾಂಗಡ್ನಲ್ಲೂ ಕೂಡ ಭೂಕುಸಿತ ಆಗಿದೆ. ವಯನಾಡಿನಲ್ಲಿ ಘನಘೋರ ದುರಂತ ಆಗಿದೆ. 21 ಜನ ಸಾವನ್ನಪ್ಪಿದ್ದಾರೆ. 21 ಜನ ಭೂಕುಸಿತಕ್ಕೆ. ಒಂದು ಪ್ಯಾಟರ್ನ್ ಏನಾದರೂ ಭೂಕುಸಿತಕ್ಕೆ ಭೂಕಂಪಿಸ್ತಾ ಅಥವಾ ಇಲ್ವಾ, ಅಥವಾ ಮಳೆಯಿಂದಾಗಿನೇ ಈ ರೀತಿಯಾಗಿ ಆಗಿದೆಯಾ, ಅದು ಯಾಕೆ ಹಂಗೆ ಆಗ್ತಾ ಇದೆ ಅನ್ನೋದು ಇನ್ನೂ ಕೂಡ ಸಿಗ್ತಾ ಇಲ್ಲ. ಅತಿ ಹೆಚ್ಚು ಮಳೆ ಆಗ್ತಾ ಇರೋ ಪರಿಣಾಮ ಅಂತ ಹೇಳ್ತಾ ಇದ್ದಾರೆ. ಬಟ್ ಹಾಗಾಗಿದ್ದಾಗಲೂ ಸಹ ಅಲ್ಲಲ್ಲಿ ಗುಡ್ಡಗಳನ್ನು ಕೊರೆಯುವಂಥ ಕೆಲಸ ಏನಾದರೂ ಆಗಿತ್ತಾ ನೋಡ್ಬೇಕದು ಏನಾಗಿದೆ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಬಹಳ ವರ್ಷಗಳ 3-4 ವರ್ಷಗಳ ಹಿಂದೆ ಇದೇ ರೀತಿಯಾದಂಥ ಪ್ಯಾಟರ್ನ್ ಅನ್ನು ನೋಡಿದ್ವಿ ನಾವು. ಕೇರಳದಲ್ಲಿ ಇದೇ ರೀತಿಯಾಗಿ ಭೂಕುಸಿತ ಆಗಿತ್ತು. ಸಾವಿನ ಸಂಖ್ಯೆಗಳು ವಿಪರೀತವಾಗಿತ್ತು. ನಮ್ಮ ಕರ್ನಾಟಕದ ಕೊಡಗು, ಮಡಿಕೇರಿಯಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಣಾಮಗಳನ್ನು ಉಂಟು ಮಾಡಿತ್ತು. ಈ ಬಾರಿ ಆಗಕ್ಕೆ ಕಾರಣ ಏನು? ಗುಡ್ಡಗಳನ್ನು ಕೊರಿತಾ ಇರೋದಾ? ಏನಕ್ಕೋಸ್ಕರ ಈ ಪರಿಣಾಮಗಳಾಗ್ತಾ ಇದೆ? ಏನಾದರೂ ಮಾಹಿತಿ ಇದೆಯಾ? ನಿರ್ದಿಷ್ಟವಾಗಿ ಯಾವ ಕಾರಣಕ್ಕೆ ಭೂಕುಸಿತ ಆಯ್ತು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಬರಬೇಕು. ಅಂದ್ರೆ ಅಲ್ಲಿ ಏನಾದ್ರೂ ಕನ್ಸ್ಟ್ರಕ್ಷನ್ಗಳು ಹೆಚ್ಚಾಗಿದ್ವಾ? ಈಗ ಕೊಡಗಲ್ಲಿ ಹೋಮ್ ಸ್ಟೇಗಳು ಜಾಸ್ತಿ ಆಗಿದ್ವು. ಈ ರೀತಿಯಾದಂತಹ ಕಾರಣಗಳಿಂದಲೂ ಅಲ್ಲಿ ಗುಡ್ಡ ಕುಸಿತ ಹೆಚ್ಚಾಗಿತ್ತು. ಇಲ್ಲಿ ಒಂದು ಕಾಮನ್ ಫ್ಯಾಕ್ಟ್ ಏನು ಅಂತ ಅಂದ್ರೆ, ಅರುಣ್, ಕೊಡಗು ಮಡಿಕೇರಿಯಲ್ಲಿ ಯಾವ ರೀತಿಯಾದಂತಹ ಪರಿಸರ ಇದೆ, ಅದೇ ರೀತಿಯಾದಂತಹ ಪರಿಸರ ನಮಗೆ ವಯನಾಡ್ಲಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ.
ಹೀಗಾಗಿ ಅಲ್ಲೂ ಕೂಡ ಇದೇ ತರದಾದಂತಹ ಭೂಕುಸಿತ ಆಗಿರುವಂತದ್ದನ್ನ ಕೂಡ ಈಗ ಸದ್ಯಕ್ಕೆ ನಾವು ಗಮನಿಸ್ತಾ ಇದ್ದೀವಿ. ರಾತ್ರಿ 1 ಗಂಟೆಯಿಂದ 4 ಗಂಟೆಯ ನಡುವೆ ಒಟ್ಟು 3 ಬಾರಿ ಭೂಕುಸಿತ ಆಗಿದೆ ಮತ್ತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಿಗ್ತಿರುವಂತ ಮಾಹಿತಿಗಳು. ಈಗಾಗಲೇ 21 ಜನ ಸಾವನ್ನಪ್ಪಿದ್ದಾರೆ, ನೂರಾರು ಜನರು ಈ ಒಂದು ಅವಶೇಷಗಳ ಅಡಿಯಲ್ಲಿ ಸಿಲುಕೊಂಡಿದ್ದಾರೆ. ಬಹಳ ದೊಡ್ಡ ಪ್ರಮಾಣದ ಅನಾಹುತ ಇದಾಗಿರುವಂತದ್ದು. ಹೀಗಾಗಿ ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆ ಆಗಬಹುದಾದಂತ ಸಾಧ್ಯತೆಗಳಿದಾವೆ. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತ ಜನರನ್ನ ರಕ್ಷಣೆ ಮಾಡುವಂತದ್ದು. ಬಹುಶಃ ದೃಶ್ಯಗಳಲ್ಲಿ ನೀವು ಕೂಡ ನೋಡಬಹುದು ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ. ಈಗಾಗಲೇ ಅಲ್ಲಿ ಸ್ಥಳಕ್ಕೆ NDR ಮತ್ತೆ SDRF ತಂಡಗಳು ಕೂಡ ಬಂದಿದ್ದಾವೆ. ಆದ್ರೆ ಸ್ಥಳಕ್ಕೆ ಹೋಗಿ ರಕ್ಷಣೆ ಮಾಡಕ್ಕೆ ಆಗದೆ ಇರುವಂತ ಸನ್ನಿವೇಶಗಳು ಕೂಡ ಈಗ ಸದ್ಯಕ್ಕಲ್ಲಿ ನಿರ್ಮಾಣ ಆಗಿದಾವೆ. ಹೀಗಾಗಿ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮುಂದುವರಿಸಲಾಗ್ತಾ ಇದೆ. ಮತ್ತೆ ಎಡಬಿಡದೆ ಮಳೆ ಕೂಡ ಸುರಿತಾ ಇರುವಂತದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಹೀಗಾಗಿ ಪರಿಸ್ಥಿತಿಗಳನ್ನ ನೋಡಿಕೊಂಡು ರಕ್ಷಣಾ ಕಾರ್ಯಾಚರಣೆಗಳನ್ನ ಕೂಡ ಮುಂದುವರಿಸಬೇಕಾಗಿರುವಂತದ್ದು. ಈಗಾಗಲೇ ಕೇರಳ CM ಇಡೀ ಸರ್ಕಾರಿ ಮಷಿನರಿ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಬೇಕು. ಸಾರಿ ಇಂಟರ್ಫಿಯರ್ ಆಗ್ತಾ ಇದ್ದೀನಿ ಶಬೀರ್, ಸಾರಿ ಇಂಟರ್ಫಿಯರ್ ಆಗ್ತಾ ಇದ್ದೀನಿ. ಇನ್ನೊಂದು ಅಪ್ಡೇಟ್ಸ್ ಇದೆ ಈ ವಿಚಾರದಲ್ಲಿ, ಅದನ್ನು ತಗೊಂಡ್ಬಿಟ್ಟು ನಿಮ್ಮ ಹತ್ರ ವಾಪಸ್ ಬರ್ತೀನಿ ನಾನು.